ನನ್ನ ಬಾಯ್‌ಫ್ರೆಂಡ್ ನನ್ನನ್ನು ನಂಬಿಸಿ ಉಚಿತವಾಗಿದ್ದ ಮನೆಯ ಬಾಡಿಗೆಯನ್ನು ನನ್ನಿಂದಲೇ ಪಾವತಿಸುವಂತೆ ಮಾಡಿದ. 1 ವರ್ಷದ ಕಾಲ ಮನೆ ಮಾಲೀಕರಿಗೆ ಸೇರಿದ್ದು ಎಂದು ಅವನು ಹೇಳಿದ ಬ್ಯಾಂಕ್ ಖಾತೆಗೆ ನಾನು ಪ್ರತಿ ತಿಂಗಳು $1,000ಗಳನ್ನು ಕಳುಹಿಸುತ್ತಿದ್ದೆ. ನಾನು ತುಂಬಾ ಕಡಿಮೆ ಬಜೆಟ್‌ನಲ್ಲಿ ಓದುತ್ತಿದ್ದ ಪೋಸ್ಟ್ ಗ್ರಾಜು ವಿದ್ಯಾರ್ಥಿನಿ. ನಾನು ತುಂಬಾ ಕಷ್ಟಪಟ್ಟೆ. ಹೊಸ ಟೈಯರ್‌ಗಳನ್ನು ಖರೀದಿಸಲು ಅಥವಾ ಕೆಲಸಕ್ಕೆ ಹಾಕಿಕೊಳ್ಳಲು ಒಂದು ಡೀಸೆಂಟ್ ಬ್ಲೇಜರ್ ಖರೀದಿಸಲು ಕೂಡ ನನ್ನ ಕೈಯಲಾಗಲಿಲ್ಲ. ಆದರೆ ಅವನು ತನ್ನ ಬಳಿ ಇದ್ದ ಹೆಚ್ಚುವರಿ ಹಣದಿಂದ ನನ್ನನ್ನು ರಕ್ಷಿಸುವ ಹೀರೋನಂತೆ ನಟಿಸುತ್ತಿದ್ದ. ನಂತರ ನನಗೆ ಅವನ ತಾಯಿಯಿಂದ ಸತ್ಯ ತಿಳಿಯಿತು. ಆ ಮನೆ ಅವನ ಪೋಷಕರಿಗೇ ಸೇರಿದ್ದು ಮತ್ತು ಅವರು ನಮ್ಮಿಂದ ಒಂದು ಪೈಸೆ ಕೂಡ ಬಾಡಿಗೆ ಪಡೆಯುತ್ತಿರಲಿಲ್ಲ. ನನ್ನ ಬಾಯ್‌ಫ್ರೆಂಡ್ ನನ್ನ ಹಣದ ಸುಮಾರು $13,000ಗಳನ್ನು ತನ್ನ ಜೇಬಿಗೆ ಹಾಕಿಕೊಂಡಿದ್ದ. ನಾನು ಅವನನ್ನು ಪ್ರಶ್ನಿಸಿದಾಗ, ನಾನು ಎಷ್ಟು ಹಣ ಉಳಿತಾಯ ಮಾಡಬಲ್ಲೆ ಎಂದು ತೋರಿಸಲು, ಇದನ್ನು ಒಂದು ಸರ್ಪ್ರೈಸ್ ಗಿಫ್ಟ್ ಎಂದು ಹೇಳುವ ಧೈರ್ಯ ಅವನಿಗೆ ಇತ್ತು. ಆದರೆ ನಾನು ಆ ಹಣವನ್ನು ವಾಪಸ್ ಕೇಳಿದಾಗ, ಅವನು ಕೋಪಗೊಂಡ. ಈಗ ಹಣವನ್ನು ವಾಪಸ್ ನೀಡಿದರೆ ನಾನು ಅವನನ್ನು ಬಿಟ್ಟು ಹೋಗುತ್ತೇನೆ ಎಂದು ಹೇಳಿದ ಮತ್ತು ಅವನು ನನಗೆ ಸಹಾಯ ಮಾಡಿದ ಸಮಯಗಳಿಗಾಗಿ ನಾನು ಅವನಿಗೆ ಋಣಿಯಾಗಿದ್ದೇನೆ ಎಂದು ವಾದಿಸಿದ. ನನ್ನನ್ನು ಈ ಸಂಬಂಧದಲ್ಲಿ ಉಳಿಸಿಕೊಳ್ಳಲು ಅವನು ನನ್ನದೇ ಹಣವನ್ನು ಒತ್ತೆಯಾಗಿ ಇರಿಸಿಕೊಂಡಿದ್ದ. ನಾನು ಯಾವುದೇ ಕಾರಣಕ್ಕೂ ಈ ಮನೆಯನ್ನು ಬಿಟ್ಟು ಹೋಗುತ್ತೇನೆ ಎಂದು ಅವನಿಗೆ ತಿಳಿಸಿದೆ. ನಾನು ಅವನ ತಾಯಿಗೆ ಕರೆ ಮಾಡಿ ಎಲ್ಲವನ್ನೂ ವಿವರಿಸಿದೆ. ಅವರು ಇದನ್ನು ಕೇಳಿ ಬೆಚ್ಚಗಿದ್ದರು. ನಾನು ಅಲ್ಲಿಂದ ಹೊರಟ ನಂತರ ಎಲ್ಲವನ್ನೂ ಸರಿಪಡಿಸಲು ಅವನ ತಾಯಿ ನನಗೆ $15,000ಗಳ ಚೆಕ್ ಕಳುಹಿಸಿದರು. ನಾನು ನನ್ನ ಹಣವನ್ನು ಪಡೆದುಕೊಂಡು ಜೀವನದ ದೊಡ್ಡ ಹೊರೆಯೊಂದನ್ನು ಇಳಿಸ್ಕೊಳ್ಳಿ ಹೊರಬಂದೆ.